ಮೈಸೂರಿನ ಟಿ ನರಸೀಪುರದ ಕುಂಭ ಮೇಳದ ಸಂಭ್ರಮ ಇವತ್ತು ಮಾಘ ಪೂರ್ಣಿಮೆ ಹರಿದು ಬಂದಿದೆ. ಭಕ್ತ ಸಾಗರ ಪೂರ್ಣಿಮೆ ಆಗಿರೋದ್ರಿಂದ ಇವತ್ತು ಭಕ್ತ ಸಾಗರ ಬೇರೆ ಬೇರೆ ಕಡೆಯಿಂದ ಹರಿದು ಬರ್ತಾ ಇರೋದು. ದಕ್ಷಿಣದ ಪ್ರಯಾಗ್ರಾಜ್ ಅಂತಾನೆ ಕರೆಸಿಕೊಳ್ಳುವಂತ ಮೈಸೂರಿನ ಟಿ ನರಸೀಪುರದ ಕುಂಭ ಮೇಳದ ಸಂಭ್ರಮ ಮತ್ತಷ್ಟು ದುಪ್ಪಟ್ಟಾಗಿದೆ. ಇವತ್ತು ಮಾಘ ಪೂರ್ಣಿಮೆ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇರೋದು. ಮಾಘ ಪುಣ್ಯ ಸ್ನಾನ ಮಾಡಿದ್ದಾರೆ ಸಹಸ್ರಾರು ಭಕ್ತರು. ಹೆಚ್ಚಿನ ಭಕ್ತರು ಬರ್ತಾ ಇರೋದ್ರಿಂದ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇನ್ನು ವಾಹನ ದಟ್ಟಣೆ ತಡೆಗಟ್ಟೋದಕ್ಕೆ ಅಂತ ಪೊಲೀಸರು ಈಗ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಏಕೆಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಕಾಲ್ತುಳಿತಗಳು ಸಂಭವಿಸಬಾರ್ದು, ಬರುವಂತ ಎಲ್ಲಾ ಭಕ್ತರನ್ನು ಬರಮಾಡಿಕೊಂಡು ಅವರು ಕ್ಷೇಮವಾಗಿ ಬಂದು ಕ್ಷೇಮವಾಗಿ ಹೋಗಬೇಕು. ಹಾಗಾಗಿ ಟ್ರಾಫಿಕ್ ಜಾಮನ್ನ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಕೂಡ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲೂ ಕೂಡ ಭದ್ರತೆ ಇದೆ. ಟಿ ನರಸೀಪುರದಲ್ಲೂ ಕೂಡ ದಕ್ಷಿಣದ ಪ್ರಯಾಗ್ರಾಜ್ ಅಂತಲೇ ಕರೆಸ್ಕೊಳ್ಳುತ್ತೆ. ಅಷ್ಟೊಂದು ಪ್ರಸಿದ್ಧಿ ಪಡೆದಿರುವಂಥ ಟಿ ನರಸೀಪುರದ ಮಹಾಕುಂಭಮೇಳದಲ್ಲಿ ಭಾಗಿಯಾಗೋದಕ್ಕೆ ಅಂತ ಈ ಮಾಘ ಪೂರ್ಣಿಮೆ ಆಗಿರೋದ್ರಿಂದ ಇವತ್ತಿನ ದಿನ ಇಲ್ಲಿ ಸ್ನಾನ ಮಾಡಿದರೆ, ಪುಣ್ಯ ಸ್ನಾನವನ್ನು ಮಾಡಿದರೆ ಕಾಯಿಲೆಗಳು ದೂರ ಆಗುತ್ತೆ, ಸಂಕಷ್ಟಗಳು ದೂರ ಆಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಹಾಗಾಗಿ ಜನರು ಇವತ್ತು ಬೇರೆ ಬೇರೆ ಕಡೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹೀಗಾಗಿ ಎಲ್ಲ ಕಡೆಯಿಂದ ಭಕ್ತರು ಬರ್ತಾ ಇರೋದ್ರಿಂದ, ರಶ್ ಆಗ್ತಾ ಇರೋದ್ರಿಂದ ಒಂದು ಕಡೆ ಕುಂಭಮೇಳದ ಜಾಗದಲ್ಲೂ ರಶ್ಶು, ಮತ್ತೊಂದು ಕಡೆ ರಸ್ತೆಯಲ್ಲೂ ಕೂಡ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ಹೀಗಾಗಿ ಎಲ್ಲವನ್ನೂ ಕೂಡ ಪೊಲೀಸರಿಗ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬಿಡಿ